ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಯಾರೆಲ್ಲ ರ್ಯಾಪಿಡೋ ಸಂಸ್ಥೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಾ, ತಾವುಗಳೆಲ್ಲರೂ ಕೂಡ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಈ ರ್ಯಾಪಿಡೋ ಅನ್ನುವಂತಹ ಒಂದು ಸಂಸ್ಥೆ ಆ, ಸಾರಿಗೆ ಇಲಾಖೆಯಲ್ಲಿ ನೋಂದಣಿಯನ್ನೇ ಮಾಡ್ಕೊಂಡಿಲ್ಲ. ಇದು ನಾನು ಅಗ್ರಿಗೇಟರ್ ಅಂಡರ್ ಬರೋದೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಸುದೀರ್ಘವಾಗಿ 10 ವರ್ಷಗಳಿಂದಲೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಚೆಲ್ಲಾಟವನ್ನ ಆಡ್ತಾ ಇದೆ. ಹಲವಾರು ವಿಚಾರಗಳಿದೆ ಇವತ್ತು ಹೇಳೋದಕ್ಕೆ. ನೋಡಿ, ಒಬ್ಬ ಆಟೋ ಚಾಲಕ ಒಂದು ದಿನಕ್ಕೆ 20 ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ಟಿದ್ರೆ ಇಡೀ ಬೆಂಗಳೂರಿನಲ್ಲಿರುವಂತಹ ಇಷ್ಟು ಚಾಲಕರುಗಳ ಒಟ್ಟು ಆದಾಯ ಎಷ್ಟಾಯಿತು? ಅದರ ಜೊತೆಯಲ್ಲಿ ಅವರು ಬೈಕ್ ಟ್ಯಾಕ್ಸಿಯನ್ನ ನಡೆಸ್ತಾರೆ, ಅದರ ಜೊತೆಯಲ್ಲಿ ಕ್ಯಾಬ್ ಸರ್ವಿಸ್ ಅನ್ನ ನಡೆಸ್ತಾರೆ. ಇವೆಲ್ಲವನ್ನೂ ನಡೆಸಿದ್ದಲ್ಲದೆ ಇದೊಂದು ದೊಡ್ಡ ದಂಧೆಯಾಗಿ ಪರಿವರ್ತನೆಯನ್ನ ಮಾಡಿರ್ತಕ್ಕಂತಹ ಸಂಸ್ಥೆ ನಿಮ್ಮ ಮಧ್ಯದಲ್ಲಿ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿದೆ. ಆದರೆ ನಿಮಗೆ ಎಷ್ಟು ವಿಚಾರಗಳನ್ನ ತಿಳಿಸಿ ಹೇಳಿದ್ರು ಕೂಡ ನೀವು ಇನ್ನೊಬ್ಬರಿಗೆ ವಿಚಾರವನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ಮತ್ತು ಆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಿಲ್ಲ. ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು, ನಾನು ನನ್ನ ಕುಟುಂಬ ಚೆನ್ನಾಗಿದ್ದೀವಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ತಾವುಗಳಿದ್ದೀರಾ. ಮೊದಲು ಆ ಮನಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವೇನು ಎಜುಕೇಶನ್ ಅಂದರೆ ವಿದ್ಯಾಭ್ಯಾಸವನ್ನ ಮಾಡೋಕ್ಕಾಗದೆ ಇವತ್ತು ಆಟೋ ರಿಕ್ಷಾ ಚಾಲನೆಯನ್ನ ಮಾಡ್ಕೊಳ್ತಾ ಇದ್ದೀರಾ, ಮುಂದಿನ ದಿನಮಾನಗಳಲ್ಲಿ ಈ ವೃತ್ತಿಯಲ್ಲಿ ಮಾಡೋದಕ್ಕೆ ನಿಮ್ಗಳಿಗೆ ಅವಕಾಶಗಳನ್ನು ಸಂಪೂರ್ಣವಾಗಿ ಇಂತಹ ಕಂಪನಿಗಳು ತುಳಿದು ಹಾಕೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹಗಳಿಲ್ಲ. ವಿಚಾರ ಏನು ಅಂದರೆ, ಈ ಸ್ವಲ್ಪ ದಿನದ ಹಿಂದೆ ಒಂದು 11 ಕೋಟಿ ದರೋಡೆ ಆಗುವಂತಹ ಒಂದು ಸುದ್ದಿಯನ್ನು ತಾವುಗಳು ನೋಡಿರ್ತೀರ. ಅದನ್ನು ಕರ್ನಾಟಕ ಪೊಲೀಸು ಎಷ್ಟು ಬೇಗ ಹಿಡಿಯುತ್ತೆ ಅನ್ನೋದನ್ನು ಕೂಡ ತಾವು ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಿದ್ದೀರ. ಆದರೆ ಸತತವಾಗಿ 10 ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಲೈಸೆನ್ಸ್ ಅನ್ನು ಕೂಡ ತೆಗೆದುಕೊಳ್ಳದೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ವಂಚಿಸ್ತಾ ಇರತಕ್ಕಂತಹ ಇಂಥ ಕಂಪನಿಗಳ ವಿರುದ್ಧವಾಗಿ ಸಾರಿಗೆ ಇಲಾಖೆ ಆಗಬಹುದು, GST ಆಗಬಹುದು, ರಾಜ್ಯ ಸರ್ಕಾರವೇ ಆಗಬಹುದು, ಇಂತಹ ಒಂದು ಕಂಪನಿಯನ್ನ ಕಡಿವಾಣ ಹಾಕಿಲ್ಲ ಅಂತಂದ್ರೆ ತಾವುಗಳು ಅರ್ಥ ಮಾಡ್ಕೋಬೇಕು, ಇದರ ಹಿಂದೆ ಎಂತೆಂತಹ ಕೈವಾಡಗಳಿದೆ, ಎಂತೆಂತಹ ಷಡ್ಯಂತ್ರಗಳಿದೆ ಅಂತಕ್ಕಂಥದ್ದನ್ನ ತಾವುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಹೇಳೋದು, ಯಾವುದಾದ್ರೂ ಒಂದು ಕಂಪನಿಗೆ ಬೈಕ್ ಟ್ಯಾಕ್ಸಿ ಅನ್ನುವಂತಹ ವಿಚಾರವನ್ನ ಎತ್ಕೊಂಡು ಬರುವಂತಹ ಒಂದು ಕಂಪನಿಗಳಿಗೆ ತಾವೆಲ್ಲರೂ ಕೂಡ ಸೇರ್ಕೊಂಡು ಒಂದು ಬುದ್ಧಿಯನ್ನ ಕಲಿಸಿದ್ರೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಯಾರು ಕೂಡ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನೇ ತರೋದಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ವಿಚಾರ ಏನು ಅಂದ್ರೆ, 11 ಕೋಟಿಯನ್ನ ಹಿಡಿಯೋದಕ್ಕೆ ಅದಕ್ಕೆ ಕೊಟ್ಟಷ್ಟು ಸಮಯಾವಕಾಶ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು, ಆ ಒತ್ತಡಗಳನ್ನ ಇಂತಹ ಕಂಪನಿ ರಾಜಾರೋಷವಾಗಿ ಪಬ್ಲಿಕ್ನಲ್ಲಿ 10 ವರ್ಷಗಳಿಂದಲೂ ಕೂಡ ರಾಜ್ಯದ ಆದಾಯವನ್ನ ಲೂಟಿ ಮಾಡ್ತಾ ಇದ್ರು ಕೂಡ ಇಲಾಖೆಗಳು ಸಂಪೂರ್ಣವಾಗಿ ಮೌನದಲ್ಲಿ ಮುಳುಗಿದವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅಧಿಕಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂತ ನನ್ನ ಅನಿಸಿಕೆ. ಧನ್ಯವಾದ.